ಹಾಯ್ ಎಲ್ರಿಗೂ ನಮಸ್ಕಾರ. ಎಜೆ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಜೊತೆಗೌಡ. ಇವತ್ತು ನಾನು ಒಂದು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ನಮ್ಮೂರಲ್ಲಿ ಹಬ್ಬ ಇತ್ತು, ಅದರದ್ದು ಒಂದು ಪುಟ್ಟ ವ್ಲಾಗ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಒಂದು ಲೈಕ್ನ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಚಿಕ್ಕ ವಯಸ್ಸಲ್ಲೆಲ್ಲ ಊರ ಹಬ್ಬ ಅಂತ ಅಂದರೆ ಏನೋ ಒಂಥರ ಖುಷಿ. ಮನೆಗೆ ಫ್ಯಾಮಿಲಿ ಮೆಂಬರ್ಸ್ ನೆಂಟರುಗಳು ಬರ್ತಾರೆ, ಅದು ಇದು ಅಂತ ಏನೋ ಒಂಥರ ಖುಷಿ ಇರುತ್ತೆ. ಆದರೆ ಇವಾಗ ಮದುವೆ ಆದಮೇಲೆ ನಾವೇ ಆ ಮನೆಗೆ ನೆಂಟರ ಥರ ಹೋಗಿರ್ತೀವಿ, ಅತಿಥಿಗಳು. ಸೊ ಒಂಥರ ಚೆನ್ನಾಗಿತ್ತು ಹಬ್ಬ. ನಮ್ಮೂರಲ್ಲಿ ಹೇಗೆ ಹಬ್ಬ ಮಾಡ್ತೀವಿ ಏನು ಅಂತ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ. ಪ್ಲೀಸ್ ಹೋಗಿ ಫುಲ್ ವಿಡಿಯೋನ ನೋಡಿ. ಇಲ್ಲಿ ಮಂಡೇ ವ್ಲಾಗ್ ಇದು 2 ಡೇಸ್ದು ಒಂದು ವಿಡಿಯೋದಲ್ಲಿ ಅಪ್ಲೋಡ್ನ ಮಾಡಿದ್ದೀನಿ. ನಮ್ಮ ಕೇರಿಯಿಂದನೇ ಕೊಂಡಕ್ಕೆ ಸೌದೆ ಹೋಗೋದು, ಅದು ಫಸ್ಟ್ನೇ ಪೂಜೆ ಇಲ್ಲಿ ನಡೀತೈತೆ. ಮುಂದೆ ನಿಂತಿರೋದು ಪಾನಕ ಮತ್ತು ಮಜ್ಜಿಗೆ ಎಲ್ಲ ಇರುತ್ತಲ್ಲ, ಆ ಗಾಡಿಗೆ ಫಸ್ಟು ಪೂಜೆ ಮಾಡಿ ಅದ್ರ ಹಿಂದೆ ಸೌದೆಗಳಿರ್ತವೆ. ನಮ್ಮ ಮನೇಲೂ ಕೂಡ ಒಂದು ಟ್ಯಾಕ್ಟ್ರು ಫುಲ್ ಟ್ರಾಲಿಲಿ ಸೌದೆನ ಕೊಂಡಕ್ಕೆ ಕೊಡ್ತೀವಿ. ಪ್ರತಿ ವರ್ಷವೂ ನಾವು ಟ್ಯಾಕ್ಟ್ರು ತೊಗೊಂಡಿದ್ದೇವಿಂದನು. ಅದಕ್ಕೆ ಈ ಹಬ್ಬ ಒಂಥರ ನಮಗೂ ಸ್ಪೆಷಲ್ಲು. ಹೇಗಿತ್ತು ಅಂತ ಮುಂದೆ ವೀಡಿಯೋಸ್ನ ನೋಡ್ತಾ ಇರಿ. ವಾಯ್ಸ್ ಓವರ್ ಅಷ್ಟು ಫುಲ್ಲು ಕೊಡೋಕ್ಕಾಗಲ್ಲ, ಹಾಗಾಗಿ ವಿಡಿಯೋನ ಫುಲ್ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ನ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಆಯಿತಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇದು ಹಬ್ಬ ಆಗಿದ್ದು ಕೊಂಡ ಆಗಿದ್ದು ಸೆಕೆಂಡ್ ಡೇ ವ್ಲಾಗ್ ಇದು. ಅವತ್ತು ನಮ್ಮೂರಲ್ಲಿ ನಾನ್ ವೆಜ್ನ ಮಾಡ್ತೀವಿ. ಅವತ್ತು ಮನೆಯಲ್ಲಿ ನಾನ್ ವೆಜ್ ಮಾಡ್ತಿದ್ವಲ್ಲ, ಹೇಗಿದ್ದರೂ ಒಂದು ತ್ರಿಶು ಮಸಾಲದು ವಿಡಿಯೋ ಮಾಡಬೇಕಿತ್ತು. ಹಾಗಾಗಿ ಅದನ್ನೇ ಯೂಸ್ ಮಾಡ್ಕೊಂಡು ಕಬಾಬ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಫಸ್ಟು ಒಂದು ಜಾರ್ಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟೂ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಇನ್ ಕೇಸ್ ನಿಮ್ಗೆ ಏನಾದರೂ ಇಷ್ಟ ಇಲ್ಲ ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಮಾತ್ರ ನೀವು ಪೇಸ್ಟ್ನ ಹಾಕೋಬೋದು, ಹಸಿಮೆಣ್ಸಿನ್ಕಾಯಿ ಎಲ್ಲ ಸ್ಕಿಪ್ ಮಾಡ್ಬೋದು. ಅದಾದಮೇಲೆ ಒಂದು ಬೌಲ್ಗೆ
2 ಮೊಟ್ಟೆನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ರುಬ್ಬಿಟ್ಕೊಂಡಿದ್ವಂಥ ಗ್ರೀನ್ ಮಸಾಲನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಇದಕ್ಕೇ ನಿಮಗೆ ಖಾರ ಎಷ್ಟು ಬೇಕೋ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರ್ತೀವಲ್ಲ ನೋಡಿಕೊಂಡು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿದ್ದೀನಿ. ಇವಾಗ ಇದಕ್ಕೆ ತ್ರಿಶೂ ಮಸಾಲ ಅವ್ರದ್ದು ಚಿಕನ್ ಕಬಾಬ್ ಪೌಡರ್ನ ಹಾಕೋತಿದ್ದೀನಿ. ಇದರಲ್ಲಿ ಯಾವುದೇ ರೀತಿ ಕಲರ್ನ ಆ್ಯಡ್ ಮಾಡಿಲ್ಲ, ನ್ಯಾಚುರಲ್ ಆಗಿ ಕಲರ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಒಂದು ಸರಿ ನೀವು ತ್ರಿಶೂ ಮಸಾಲದು ತರಿಸ್ಕೊಂಡು ನೋಡಿ, ಚೆನ್ನಾಗಿದೆ ಅದು. ಅದಾದಮೇಲೆ ಇವಾಗ ಆ ಪೌಡರ್ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ 10 ರೂಪಾಯಿದೊಂದು ಎಕ್ಸ್ಟ್ರಾ ಚಿಕ್ಕದಿತ್ತು, ಅದನ್ನು ಹಾಕ್ಕೊಂಡು ಜೊತೆಗೆ ದೊಡ್ಡ ಪ್ಯಾಕೆಟಲ್ಲೂ ಒಂದು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಿದ್ದೀವಿ. ಇದಕ್ಕೆ ಯಾವುದೇ ರೀತಿ ನೀರನ್ನ ಆ್ಯಡ್ ಮಾಡಬಾರ್ದು. ನಿಮಗೇನಾದರೂ ಬೇಕು ಅಂತ ಅಂದರೆ ಇನ್ನೂ ಒಂದು ಮೊಟ್ಟೆನ ಹಾಕ್ಕೊಳ್ಳಿ ಗಟ್ಟಿ ಆದರೆ, ಇಲ್ಲ ಅಂತಂದರೆ 2 ಮೊಟ್ಟೆ ಸಾಕಾಗುತ್ತೆ. ನಾನಿಲ್ಲಿ 1 kgಯಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಅಷ್ಟು ಪೌಡರು ಮತ್ತು ಆ ಪೇಸ್ಟು ಅಷ್ಟು ಸಾಕಾಗುತ್ತೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತೀನಿ. ಕರಿಬೇವಿನ ಸೊಪ್ಪು ಬೇಕಿದ್ರೆ ನೀವು ಲಾಸ್ಟಲ್ಲೂ ಹಾಕ್ಕೋಬೋದು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ. ಅಂದರೆ ಪೌಡರಲ್ಲೇ ಎಲ್ಲ ಇರುತ್ತೆ, ಜಸ್ಟ್ ಒಂಚೂರು ಮಾತ್ರ ಹಾಕಿದ್ದೀನಿ ಅಷ್ಟೇ. ಇವಾಗ ನೀವು ನೋಡ್ತಿರ್ಬೋದು. ಅಷ್ಟು ನೀಟಾಗಿ ಕಲಿಸ್ಕೊಂಡು ನೆಕ್ಸ್ಟು ಚಿಕನ್ನ ಹಾಕಿ ನೀಟಾಗಿ ಕಲಸಿ ಮ್ಯಾರಿನೇಟ್ ಆಗೋಕೆ ಇಟ್ಟಿದ್ದೀನಿ. ಇದು ಒಂದು 2 hours ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಅದು ಆದಮೇಲೆ ನೋಡ್ತಿರ್ಬೋದು ಈ ಥರ ಫುಲ್ ಚೆನ್ನಾಗಿ ಸೆಟ್ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಚೆನ್ನಾಗಿ ಎಣ್ಣೆನ ಕಾಯಿಸಿ ಇವಾಗ ಅದಕ್ಕೆ ಚಿಕನ್ನ ಹಾಕಿ ಬೇಯಿಸ್ತಿದ್ದೀನಿ. ತುಂಬ ಜಾಸ್ತಿ ರೋಸ್ಟ್ ಮಾಡಬಾರ್ದು ಕಬಾಬ್ನ, ನೀಟಾಗಿ ಸ್ವಲ್ಪ ಫ್ಲೇಮ್ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ಯಾವುದೇ ರೀತಿ ಇದರಲ್ಲಿ ಆರ್ಟಿಫಿಷಿಯಲ್ ಕಲರ್ ಆಗಲಿ ಏನೂ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ಜೊತೆಗೆ ಒಂದು ಚಿಕನ್ ಫ್ರೈ ಕೂಡ ಮಾಡ್ತಿದ್ದೆ, ಅದಕ್ಕೂ ಕೂಡ ತ್ರಿಶೂ ಮಸಾಲಾನೇ ಯೂಸ್ ಮಾಡಿದ್ದೀನಿ. ಅದನ್ನು ಮಾಡ್ಕೊಳ್ಳೋಕ್ಕೆ ಫಸ್ಟು ಒಂದು ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ಅದು ಕೊತ್ತಂಬರಿ ಸೊಪ್ಪು, ಪುದೀನ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಜೊತೆಗೆ ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂಚೂರು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಕಟ್ ಮಾಡಿ ಹಾಕಿದ್ಮೇಲೆ ಚಿಕನ್ನ ತೊಳೆದು ಇಟ್ಕೊಂಡಿದ್ದೆ, ಅದು ಕೂಡ ಹಾಕಿದ್ದೀನಿ. ಇಲ್ಲೂ ಒಂದು ಅರ್ಧ ಅಥವಾ 3/4 kg ಚಿಕನ್ ಐತೆ ಅಷ್ಟೇ. ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿದ್ವಲ್ಲ ಚಿಕನ್ನು ಸ್ವಲ್ಪ ನೀರು ಬಿಟ್ಕೊಂಡು ಸ್ವಲ್ಪ ಅದರಲ್ಲೇ ನೀರಲ್ಲೇ ಬೆಂದಿರುತ್ತೆ. ಅದಕ್ಕೆ ರುಬ್ಬಿಟ್ಕೊಂಡಿರೋಂಥ ಗ್ರೀನ್ ಮಸಾಲ ಜೊತೆಗೆ ತ್ರಿಶೂ ಅವರ ಚಿಕನ್ ಫ್ರೈ ಮಸಾಲಾನ ನಾನು ಇಲ್ಲಿ ಯೂಸ್ ಮಾಡ್ತಿದ್ದೀನಿ. ಜೊತೆಗೆ ಸ್ವಲ್ಪ ಗರಂ ಮಸಾಲ ಪೌಡರ್ ಕೂಡ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಆ ಪೌಡರ್ ಮಾತ್ರ ನಿಜ ಟೇಸ್ಟು ತುಂಬಾ ಚೆನ್ನಾಗಿತ್ತು. ಯಾರೆಲ್ಲ ಈ ವಿಡಿಯೋ ತ್ರಿಶೂ ಮಸಾಲದ ಏನಾದರೂ ಪ್ರಾಡಕ್ಟ್ ತರಿಸ್ಕೋಬೇಕಂತಂದರೆ ಕೆಳಗಡೆ ಅವ್ರದ್ದು ಲಿಂಕ್ನ ಕೊಟ್ಟಿರ್ತೀನಿ, ಇನ್ಸ್ಟಾಗ್ರಾಮ್ ಪೇಜು, ಹೋಗಿ ಅವ್ರಿಗೆ DM ಮಾಡಿದ್ರೆ ಸಿಗುತ್ತೆ, ಅಥವಾ ಯಾವುದೇ ರೀತಿ ಶಾಪಲ್ಲಿ ಕೂಡ ಸಿಗುತ್ತೆ. ಇಷ್ಟ ಆಗಿತ್ತು ನಮ್ಮೂರ ಹಬ್ಬ, ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.